ಲಾಸ್ಟ್ ವೀಕ್ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಶ್ಯಾಮರಾವ್ ಸಾಹೇಬರು, ಸೂರನ್ ಸಾಹೇಬರು, ನಮ್ಮ ಪಕ್ಷ ಸೀನಿಯರ್ ಲೀಡ್ರು, ನಮ್ಮೆಲ್ಲ ಮುಖಂಡರು ಕೂತ್ಕೊಂಡು ನಮ್ಮ ಪಾರ್ಟಿ ಆಫೀಸ್ನಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಸ್ವತಃ ನಗರ ಅಧ್ಯಕ್ಷರಿಗೆ ಫೋನ್ ಮಾಡಿದರು. ಚಂದು ಪಾಟೀಲ್ ಅವರಿಗೆ. ಚಂದು ಪಾಟೀಲ್ ಅವ್ರದ್ದು ಹೇಳಿಕೆ ಏನಿತ್ತಂದರೆ, ನೀವು ಮೇಯರ್, ಡೆಪ್ಟಿ ಮೇಯರ್ ಎರಡು ನೀವು ಆಗ್ರಿ, ನಿಮ್ಮಲ್ಲಿ ಏನಂದರೆ ಕಾಂಗ್ರೆಸ್ದವರು ನಿಮ್ಗೆ ಇಬ್ಬರು ಮೂರು ಜನ ಬೆಂಬಲ ಕೊಡ್ತಾರೆ ಅಂದರೆ ನೀವು ಆಗ್ರಿ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಚಂದು ಪಾಟೀಲ್ ಅವ್ರು ಹೇಳಿದ್ರು. ಈಗ ನಾಳೆ ಎಲೆಕ್ಷನ್ ಇದೆ. ಇವತ್ತು ಬೆಳಗ್ಗೆ ನಾವು ಪೇಪರ್ ನೋಡಿದಾಗ, ಪೇಪರ್ದಾಗ ಆಲ್ರೆಡಿ ಬಿ ಜೆ ಪಿದವರು ಮೇಯರ್, ಡೆಪ್ಟಿ ಮೇಯರ್ ಕ್ಯಾಂಡಿಡೇಟ್ ಘೋಷಣೆ ಮಾಡಿ ಅವ್ರ ಕ್ಯಾಂಡಿಡೇಟ್ಗಳಿಗೆ ವಿಪ್ ಜಾರಿ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ದತ್ತಾತ್ರೇಯ ಪಾಟೀಲ್ ಅವರು ಮತ್ತು ಚಂದು ಪಾಟೀಲ್ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರ ಜೊತೆ ಮಾತಾಡಿದ್ರಂತೆ. ಇವತ್ತು ಕ್ಯಾಂಡಿಡೇಟ್ ಘೋಷಣೆ ಮಾಡಿದ ಬಗ್ಗೆ ಅವ್ರು ಮಾತಾಡಿಲ್ಲ ಅಂತ ನಮ್ಮ ಅಧ್ಯಕ್ಷರ ಜೊತೆ. ನಾನು ಈಗ ತಾನೇ ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿದೆ, ಅವರು ಬೆಂಗಳೂರದಾಗಿದ್ದಾರೆ. ಅವ್ರು ಚಂದು ಪಾಟೀಲ್ ಅವ್ರು ಇಷ್ಟೇ ಕೇಳ್ಯಾರಂತ, ಏನ್ರಿ ನಿಂಬಲ್ಲಿ ಏನ್ರಿ ವ್ಯವಸ್ಥೆಗಳು ಆಗ್ಯಾವೇನೋ ಅಂತ ಕೇಳ್ತಾರಂತ. ಇಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿ ಪೇಪರ್ದಾಗ ಅವ್ರು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿ ವಿಪ್ ಜಾರಿ ಮಾಡ್ತಾರೆ. ಈಗ ಮತ್ತು ಮೊನ್ನೆ ತಾನೇ ಅವ್ರ ಕಾರ್ಪೊರೇಟರ್ಸ್ಗಳು, ವಿರೋಧ ಪಕ್ಷ ನಾಯಕರು, ಅವ್ರ ಕಾರ್ಪೊರೇಟರ್ಸ್, ಎಕ್ಸ್ ಮೇಯರ್ ಅವರು, ನಾವು JDS ಅಲಯನ್ಸ್ ಇದ್ದವು, ಮೇಯರ್ ಡೆಪ್ಟಿ ಮೇಯರ್ ಮಾಡ್ತೋ ಅಂತ ಹೇಳ್ತಾರೆ. ಇವತ್ತಿದು ಅಲಯನ್ಸ್ದು ಪಾಲನೆ ಯಾರು ಮಾಡ್ತಾಯಿದ್ದಾರೆ, ಯಾವ ಸಿಸ್ಟಮೆಟಿಕ್ಕಾಗಿ ಅವ್ರು ಹೋಗ್ತಾಯಿದ್ದಾರೆ ಅಂತ ನಮ್ಮದೊಂದು ಪ್ರಶ್ನೆ. ಇವತ್ತು ಅಲಯನ್ಸ್ ಅಂದಮೇಲೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮಾತಾಡಬೇಕು, ಮತ್ತು ನಮ್ಮ ಸೀನಿಯರ್ ಲೀಡರ್ಗಳಿಗೆ ಮಾತಾಡಬೇಕು, ನಮ್ಮ ವರಿಷ್ಠರಿಗೆ ಮಾತಾಡಬೇಕು. ಇದು ಏನಾಗ್ತಾಯಿದೆ ಅಂದರೆ, JDS ಅಲಯನ್ಸ್ ಇದೆ ಅಂತ ಸುಮ್ಮನೆ ಜನರ ನಡು ಕನ್ಫ್ಯೂಷನ್ ಮಾಡಿ ಇವತ್ತು ಅಲಯನ್ಸ್ನಲ್ಲಿ ಮೇಯರ್, ಡೆಪ್ಟಿ ಮೇಯರ್ ನಾವೇ ಮಾಡ್ತಾ ಇದ್ದು ಅಂತ ಅವರವರೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇಲ್ಲಿ ಮಗ ರೆಡಿ ಇಲ್ಲ, ಮದಿ ಮಾಡ್ಕೊಳಕ್ಕೆ ಇವರೇ ಹೇಳ್ಕೊತಾ ಇದ್ದಾರೆ ಮದಿ ಆಗ್ತಾಯಿದೆ ನಾಳೆ ಅಂತ. ಅದಕ್ಕೆ ನಾವು ಇವತ್ತು ಸೋಷಿಯಲ್ ಮೀಡಿಯಾ, ನಿಮ್ಮ ನ್ಯೂಸ್ ಮುಖಾಂತರ ಹೇಳೋದು ಏನಂದರೆ, ಇವತ್ತು ನಾವು ನಾಳೆ ಈಗ ನಮ್ಮ ವರಿಷ್ಠರು ಮತ್ತು ನಮ್ಮ ಸೀನಿಯರ್ ಲೀಡರ್ಗಳು, ನಮ್ಮ ಜಿಲ್ಲಾ ಅಧ್ಯಕ್ಷರು, ನಾವೆಲ್ಲ ಈಗ 3 ಗಂಟೆಗೆ ಚರ್ಚೆ ಮಾಡಿ ನಾಳೆ ನಾವು ಭೀ ಮೇಯರ್, ಡೆಪ್ಟಿ ಮೇಯರ್ ಕ್ಯಾಂಡಿಡೇಟ್ ನಾವು ಭೀ ಆಗಬೇಕಂತ ನಾವು ತೀರ್ಮಾನ ಮಾಡ್ತಾಯಿದ್ದೆವು. ಯಾಕಂದರೆ ಇದು ನಮ್ಮ ಪಕ್ಷ ಅಂದರೆ ಇದು ಸಣ್ಣ ಪಕ್ಷ ಅಲ್ಲ. ಈ ರಾಜ್ಯದಾಗ ಮುಖ್ಯಮಂತ್ರಿ ಕೊಟ್ಟಂಥ ಪಕ್ಷ, ಈ ದೇಶದಾಗ ಪ್ರಧಾನಮಂತ್ರಿ ಕೊಟ್ಟಂಥ ನಮ್ಮ ಪಕ್ಷ ಇದು. ಇವತ್ತು ನಮ್ಮ ವರಿಷ್ಠರು ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯದಾಗ ಕೇಂದ್ರ ಮಟ್ಟದಾಗ ಅಲಯನ್ಸ್ ಇದ್ದಾರೆ ಅಂತ ಇವತ್ತು ನಾವು ಅವ್ರ ಗೌರವ ಇಡಬೇಕು, ನಮ್ಮ ಪಕ್ಷ ಗೌರವ ಇಡಬೇಕಂತ ನಮ್ಮ ಸೀನಿಯರ್ ಲೀಡರ್ಗಳು, ನಮ್ಮ ಅಧ್ಯಕ್ಷರ ಗೌರವ, ಎಲ್ಲರ ಗೌರವ ಇಟ್ಟು ನಾವು ನೇರವಾಗಿ ಇವತ್ತು BJPದವ್ರ ವಿರುದ್ಧ ನಾವು ಮಾತಾಡೋಕ್ಕೆ ನಮಗೆ ಆಗ್ತಾಯಿಲ್ಲ. ಇವತ್ತು BJPದವರು ನಗರ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಇಲ್ಲಿ ಇದ್ದಂಥ ಮುಖಂಡರು ಇವತ್ತು JDSದವ್ರಿಗೆ ಒಂದು ನಮ್ಮ ಟ್ಯಾಗ್ ತೊಗೊಂಡು ಇವರು ಇಲ್ಲಾರ್ದು ಎಲ್ಲ ಸ್ಟೇಟ್ಮೆಂಟ್ಗಳು ಕೊಡ್ತಾಯಿದ್ದಾರೆ. ಇವತ್ತು ನಾಳೆ ಮೆಜಾರಿಟಿ BJPದವ್ರ ಹತ್ರನೂ ಇಲ್ಲ. ಇವತ್ತು ಕಾಂಗ್ರೆಸ್ದವ್ರ ಹತ್ರ ಮೆಜಾರಿಟಿ ಇದೆ. ಮೆಜಾರಿಟಿ ಪ್ರಕಾರ ನಂಬರ್ ವೈಸ್ ಹೋಗ್ಬೇಕಂದ್ರೆ ಇವತ್ತು ಕಾಂಗ್ರೆಸ್ದವ್ರ ಬಳಿ ಇದೆ. ಇವತ್ತು BJPದವ್ರು ಹೇಳ್ತಾರೆ ನಾಳೆ ಡೆಪ್ಟಿ ಮೇಯರ್ ಕ್ಯಾಂಡಿಡೇಟ್ ಅವ್ರದ್ದು ಟೆಕ್ನಿಕಲಿ ಆಗಲ್ಲ, ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ ಅಂತ ಇವತ್ತು BJPದವರು ಮಾತಾಡ್ತಾ ಇದ್ದಾರೆ. ನಿನ್ನೆ ತಾನೇ ನಾನು ಒಂದಿಬ್ಬರು ಕಾರ್ಪೊರೇಟರ್ಗಳಿಗೆ ಮಾತಾಡಿದೆ. ಇವತ್ತು ಬೆಳಗ್ಗೆ ಒಬ್ಬರು ಕಾರ್ಪೊರೇಟರ್ ಸಿಕ್ಕಿದ್ರು. ಅವ್ರು ಹೇಳ್ತಾರೆ, ಇಲ್ಲಣ್ಣ ಡೆಪ್ಟಿ ಮೇಯರ್ ಅವ್ರದ್ದು ಆಗಲ್ಲ, ಕಾಂಗ್ರೆಸ್ದವ್ರದ್ದು ಟೆಕ್ನಿಕಲಿದಾಗ ಹೋಗ್ತದ ಅಂತಂದರು. ಹೌದ್ರಿ, ನೋಡಮ್ಮ ತಗೋರಿ, ಕೂತು ಮಾತಾಡಮ್ಮ ಅಂತಂದಾಗ ಈಗ ಪೇಪರ್ದಾಗ ಬಂದಾಗ ನಮ್ಮ ಶ್ಯಾಮರಾವ್ ಸೂರನ್ ಸರ್ ನಂಗೆ ಫೋನ್ ಮಾಡಿದ್ರು. ನಾಳೆ ಎಲೆಕ್ಷನ್ ಇದೆಯಪ್ಪ, ಜಿಲ್ಲಾ ಅಧ್ಯಕ್ಷರು ಬೆಂಗಳೂರದಾಗಿಲ್ಲ, ಮತ್ತು ನೀವೆಲ್ಲ ಏನು ಮಾಡ್ತಾ ಇದ್ದೀರಿ ಅಂತ ನಮ್ಮ ಸೀನಿಯರ್ ಲೀಡರ್ ನಮ್ಗೆ ಫೋನ್ ಮಾಡಿ ಪಾರ್ಟಿ ಆಫೀಸಿಗೆ ನಮ್ಗೆ ಕರೆಸಿದ್ರು. ಈಗ ಪೇಪರ್ದಾಗ ನೋಡ್ಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಘೋಷಣೆ ಮಾಡಿದ್ದಾರೆ. ಈಗ ನಾಳೆ ಏನು ತೀರ್ಮಾನ ನಮ್ಮ ಪಕ್ಷಲಿಂದ ಆಗುತ್ತೆ, ನಮ್ಮ ವರಿಷ್ಠರಿಗೂ ನಾವು ಮಾತಾಡಿ ನಾವು ಭೀ ಸಂಜಿತನ ಮೀಡಿಯಾದಾಗ ತಿಳಿಸ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಎಲೆಕ್ಷನ್ದಾಗ ಮಾಜಿ ಅಧ್ಯಕ್ಷರು ಶಿವರಾಜ್ ಪಾಟೀಲ್ ಸಾಹೇಬರು ಸ್ವತಃ ಪ್ರೆಸ್ ಮೀಟ್ ಮಾಡಿ ನಮ್ಮ ಇವತ್ತು BJP JDS ಯಾವ ಕಾರಣಕ್ಕೂ ಕಲಬುರಗಿದಾಗ ಅಲಯನ್ಸ್ ಇಲ್ಲ, ಇವರೆಲ್ಲ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಇದೆ, ಅದು ಇದೆ ಅಂತ ಅವರು ಶಿವರಾಜ್ ಪಾಟೀಲ್ ಅವರು ಸ್ವತಃನೇ ಹೇಳಿದರು. ಇವತ್ತು ನಮ್ಮ ವರಿಷ್ಠರ ಬಗ್ಗೆ, ಇವತ್ತು ನಮ್ಮ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅಣ್ಣವ್ರ ಬಗ್ಗೆ ಅವರು ಪೋಸ್ಟ್ ತೊಗೊಂಡು ಅವರು ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ ಯಾರು ಹೇಳ್ತಾರೆ ಮಾತು, ಇಲ್ಲಿ ಇದ್ದಂಥ ಜಿಲ್ಲಾಧ್ಯಕ್ಷರು, ಹಿಂದೆ ಇದ್ದಂಥ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ಅವರು ಹೇಳಿದರು. ಇವತ್ತು ನಮ್ಮ ಪಾರ್ಟಿದವರು ಇವತ್ತು ಈ ಕರ್ನಾಟಕದಾಗ MP ಎಲೆಕ್ಷನ್ದಾಗ ಎಷ್ಟು ಭಾಗದಾಗ ನಮ್ಮ ಪಾರ್ಟಿ ಇವ್ರಿಗೆ ಬೆಂಬಲ ಆಗಿದೆ, ಸಪೋರ್ಟ್ ಆಗಿದೆ, ಅದು ಜನರಿಗೆ ಗೊತ್ತಿದೆ.
ಇವತ್ತು ನಾವು ಅಷ್ಟು ಹಗುರಾಗಿ ಮಾತಾಡೋಷ್ಟು ನಮ್ಗೆ ಹೈಕಮಾಂಡ್ ನಮಗೆ ಆದೇಶ ಕೊಟ್ಟಿಲ್ಲ. ಇವತ್ತು ಅಲಯನ್ಸ್ ಇದೆ ಅಂದರೆ ನಾವು ಅಲಯನ್ಸದು ಎಂದು ನಾವು ಅವ್ರು ಅಂದ ಮೇಲೆ ನಾವು ಹೇಳ್ತಾ ಇದ್ದೆವು. ಯಾವಾಗ ಅವರಿಗೆ ಅಲಯನ್ಸ್ ಬೇಕಾಗಿಲ್ಲ ಅಂದರೆ ನಮಗೂ ಬೇಕಾಗಿಲ್ಲ ಅಂತ ನಾವು ಸ್ವತಃ ಹೇಳಿದ್ದು. ಯಾಕಂದರೆ ನಮ್ಮ ಪಾರ್ಟಿಯನ್ನು ರೋಡ್ ಮೇಲೆ ನಾವು ಓಡಾಡ್ತಾ ಇಲ್ಲ. ಇವತ್ತು ರಾಜ್ಯದಾಗ ನಾವು BJP ಜೊತೆನೂ ಅಧಿಕಾರ ಮಾಡಿದೆವು, ಕಾಂಗ್ರೆಸ್ಸವ್ರ ಜೊತೆನೂ ಅಧಿಕಾರ ಮಾಡಿದಂಥ ಪಾರ್ಟಿ ನಮ್ಮದು. ಈ ಕೇಂದ್ರದಾಗ ಪ್ರಧಾನಮಂತ್ರಿ ಆಗಿ ನಡೆಸೋಂಥ ಪಾರ್ಟಿ ನಮ್ಮದು, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರದ್ದು. ಇವತ್ತು ನಮ್ಮ ಪಾರ್ಟಿ ಬಗ್ಗೆ ಇವ್ರೇನು ಹಗುರಾಗಿ ಏನು ಮಾತಾಡ್ತಾ ಇದ್ದಾರೆ, ಇವ್ರಿಗೆ ಸ್ವಲ್ಪ ಬಾಯಿ ಕಟ್ಟಿತ್ತು ಇವ್ರು ಮಾತಾಡೋದು ಒಳ್ಳೇದಂತ ನಾನು ಹೇಳ್ತೀನಿ. ಯಾಕಂದರೆ ಮುಂದೆ ನಿಮಗೆ ಇದೇ JDS ಪಾರ್ಟಿ ಬೆಂಬಲ ಇಲ್ಲಾರ್ದು ನೀವು ಭೀ ಮುಂದೆ ಅಧಿಕಾರಿಗಳು ನಡ್ಸೋಕ್ಕೆ ಕಷ್ಟ ಆಗ್ತದೆ.